ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಹೆಂಗಿತ್ರಿ ಕಾಶ್ಮೀರ? ಇತ್ತೀಚಿನ ವರ್ಷಗಳದ್ರಾಗ ಎಷ್ಟು ಪ್ರವಾಸಿಗರು ಹೋಗ್ಲಿಕತ್ತಿದ್ರು. ಸುಂದರ ಕಾಶ್ಮೀರ, ಪ್ರೇಮ ಕಾಶ್ಮೀರ, ಶಾಂತಿ, ಪ್ರಕೃತಿ ಎಷ್ಟು ಬಣ್ಣಿಸ್ಲಿಕತ್ತಿದ್ರಿ. ಬಹುಶಃ ಕಾಶ್ಮೀರದಾಗ ಒಂದಾನೊಂದು ಕಾಲದಾಗ ಉಗ್ರರ ದಾಳಿ ಆಗಿತ್ತು, ಬಾಂಬ್ ಬೀಳ್ತಿದ್ವು, ಅಲ್ಲಿ ಈ ಭಯೋತ್ಪಾದಕರು ಇದ್ರು ಅನ್ನೋದನ್ನೇ ಭಾರತೀಯರೆಲ್ಲ ಮರೆತು ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಕಾಶ್ಮೀರ ಅನ್ನೋದು ಶಾಂತಿ ಭದ್ರತೆಯ ನೆಲೆ ಅನ್ಸ್ಕೊಂಡ್ ಬಿಟ್ಟಿತ್ತು. ಹಿಂಗಾಗಿ ಎಷ್ಟು ಜನ ಪ್ರವಾಸಿಗರು ಹೋಗ್ಲಿಕತ್ತಿದ್ರು. ಇಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಬಂದಂತಹ ಶಾಂತಿ ಭದ್ರತೆ ಒಂದು ದಿನದಾಗ ಹೆಂಗಾಯ್ತ್ರಿ ಕಾಶ್ಮೀರದ ಚಿತ್ರಣ? ಎಂಥ ಪರಿ ಅದು. ಅದ್ರಾಗೂ ಅಲ್ಲಿ ಕಣ್ಣು ಮುಂದೆ ಅಪ್ಪನ ಕಳ್ಕೊಂಡಂಥ ಮಗನ್ನ ನೋಡ್ಬೇಕು, ಗಂಡನ್ನ ಕಳ್ಕೊಂಡಂಥ ಹೆಂಡತಿನ ನೋಡ್ಬೇಕು. ಎಲ್ಲಾ ಒಂದೊಂದು ದೃಶ್ಯಗಳು ನೋಡಿದಾಗ ಅಲ್ಲಿ ಅವರು ಅಂಜಿಕೆಯಿಂದ ಅಳ್ತಿರುವಾಗ, ಅವರ ಒಂದು ಆಕ್ರಂದನ ಎಲ್ಲ ಕೇಳ್ತಿರುವಾಗ ಯಪ್ಪ ಎಷ್ಟು ಭಯಂಕರ ಅನಿಸ್ಬಿಡ್ತಂತಂದ್ರ, ಪಹಲ್ಗಾಮ್ ಅಟ್ಯಾಕ್ ನಿನ್ನೆ ನಡೆದಂತಹ ದಾಳಿನ್ಯಾಗ ಎಷ್ಟು ಜೀವಗಳು, ಒಂದು 30 ಮಂದಿ ಮೃತಪಟ್ಟಾರ. ಅದ್ರಾಗ ಕನ್ನಡಿಗರು ಅದಾರ, ವಿದೇಶಿಗರು ಅದಾರ. ಈ ಇಡೀ ಒಂದು ಕಾಶ್ಮೀರದ ಚಿತ್ರಣ ನೋಡ್ದಾಗಂತೂ ಬಹಳ ಮನಸ್ಸಿಗೆ ಹತ್ತದ ಬಿಡ್ರಿ. ಅದ್ರಾಗೂ ನೋಡ್ರಿ, ಬಹುಶಃ ನಾ ಹೇಳ್ದೆ ಯಾಕಂದ್ರ ಅಲ್ಲಿನ ಒಂದು ಮೊದಲಿನ ಚಿತ್ರಣನೇ ಮರೆತು ಬಿಟ್ಟಿದ್ರು ಭಾರತೀಯರು. ಅದೇ ಸಿಟ್ಟು, ಅದೇ ದ್ವೇಷ ಇಟ್ಕೊಂಡೆ ಉಗ್ರರು ಇಂಥ ಒಂದು ದುಷ್ಕೃತ್ಯಕ್ಕಿಳಿದಿದ್ದು. ಯಾಕಂದ್ರ ಕೊಲೆ ಮಾಡೋಕಿನ ಮುಂಚೆ, ಶೂಟ್ ಮಾಡೋದಕ್ಕಿನ ಮೊದಲ ಆ ಗಂಡನ್ನ ಕೊಲೆ ಮಾಡಿಬಿಟ್ಟಾರ. ನಿಮ್ಮ ಧರ್ಮ ಯಾವ್ದಂತ ಕೇಳ್ಯಾರ. ಅಷ್ಟೇ ಅಲ್ಲ, ನನ್ನನ್ನು ಕೊಂದು ಬಿಟ್ರೆ ನನಗೆ ಯಾಕೆ ಉಳಿಸಿ ಅಂತ ಹೆಂಡತಿ ಕೇಳಿದ್ರ ಮೋದಿ ಹೇಳಂತಾರಂತ. ನೋಡ್ರಿ, ಮೋದಿ ಮ್ಯಾಲಿನ ಸಿಟ್ಟಂತ, ದ್ವೇಷ ಅಂತ. ಒಳ್ಳೇದು ಮಾಡಿದವ್ರಿಗೆ ಕಾಲ ಇಲ್ಲ ಅನ್ಲಕ್ಕಿಂತ ಉಗ್ರರೇ ಸಾಕ್ಷಿ ನೋಡ್ರಿ. ಇಂಥ ದುಷ್ಕೃತ್ಯಗಳೇ ಸಾಕ್ಷಿ ನೋಡ್ರಿ. ನಿಮ್ಮಂಥ ಎಲ್ಲೋ ಕರ್ನಾಟಕದಾಗ ಕುಂತವ್ರಿಗೆ ದೂರದ ಕಾಶ್ಮೀರದಾಗ ನಡೆದಂಥದ್ದು ನೋಡಿನೇ ಇಷ್ಟು ಗಾಬರಿ ಆಗ್ತದ, ಇಷ್ಟು ಮನಸ್ಸಿಗೆ ಹತ್ತದ. ಇಂಥ ಉಗ್ರರು ಸಿಕ್ಕ ಬಿಟ್ರ ಗುಂಡಿಕ್ಕಿ ಕೊಂದು ಬಿಡಬೇಕು ಅನ್ನೋಷ್ಟು ಸಿಟ್ಟು ಬರ್ತದ. ಆದ್ರ ಕ್ಷಣ ಮಾತ್ರದಾಗ ಅವರಿಗೆ ಕೊಂದು ಬಿಟ್ರ ಸಾಕ? ಇಲ್ಲ. ಇಂಥ ಉಗ್ರರಿಗೆ ಯಾವ ಶಿಕ್ಷೆ ಆಗಬೇಕು, ಯಾವ ಥರದ ಶಿಕ್ಷೆ ಕೊಟ್ರ ಇವರಿಗೆ ಒಂದು ತಪ್ಪಿತಸ್ಥರ ಭಾವನೆ ಬರ್ತದ, ಪಶ್ಚಾತ್ತಾಪ ಆಗಬಹುದು, ಅವ್ರಿಗೆ ತಮ್ಮ ತಪ್ಪಿನ ಅರಿವಾಗಬಹುದು ಅನ್ನೋದಕ್ಕೆ ರಂಗಣ್ಣ ಅವರ ಹತ್ರ ಕರೆಕ್ಟ್ ಉತ್ತರ ಅದಂತ ನನಗನ್ನಿಸ್ತದ ನೋಡ್ರಿ. ಇದಕ್ಕೆ ಕಾರಣರಾದವರ ಮನೆಗೆ ಬೆಂಕಿ ಬೀಳಬೇಕು. ಅದು ಪಾಕಿಸ್ತಾನದಲ್ಲಾರು ಇರಲಿ, ಕಾಶ್ಮೀರದಲ್ಲಾರು ಇರಲಿ, ಅವ್ರ ಮನೆಗೆ ಬೆಂಕಿ ಬೀಳಬೇಕು. ಮತ್ತು ಅವರ ತಲೆನ ಮರಕ್ಕೆ ನೇತು ಹಾಕಬೇಕು. ಯಾಕೆ ಅಂದರೆ, ನೀನು ಹಿಂದೂನಾ ಅಂತ ಹೇಳಿದ್ ಕೊಂದ ಅಂದ್ರಲ್ಲ, ಜಸ್ಟ್ ಗೋ ಬ್ಯಾಕ್ ನಿಮ್ಮ ಮೆಮೊರಿ ತೊಗೊಂಡು ಕಾಶ್ಮೀರ್ ಫಿಲ್ಮ್ಸ್ ಅವ್ರಿಗೆ ಜ್ಞಾಪಿಸ್ಕೊಳ್ಳಿ. ಆ ಜೀನು ಮತ್ತು ಆ ವಂಶವಾಹಿನಿ ಮತ್ತು ರಕ್ತ ಇನ್ನು ಎಲ್ರಿಗೂ ಹೋಗುತ್ತೆ. ರಕ್ತ ವಂಶವಾಹಿನಿನೇ ಅದು. ಅದಕ್ಕೆ ಅದರಲ್ಲೇ ಉತ್ತರ ಕೊಡಬೇಕು. ಇಲ್ದಿದ್ರೆ ಹಮಾಸ್ ಬೋರ್ಡ್ ಹಿಡಿಯೋರಿಗೆ, ಹಿಜ್ಬುಲ್ಲಾನ ಬೆಂಬಲ ಕೊಡೋರಿಗೆ, ಪುಲ್ವಾಮಾ ಅಟ್ಯಾಕ್ ಆದಾಗ ಸಾಕ್ಷಿ ಕೇಳೋರಿಗೆ, ಮುಂಬೈ ಅಟ್ಯಾಕ್ ಆದಾಗ ಇದು ಡ್ರಾಮಾ ಅಂತ ಭಾಷಣ ಬಿಟ್ಟ ಕಚಡಗಳಿಗೆ ಬುದ್ಧಿ ಬರಲ್ಲ. ಇಟ್ ಹ್ಯಾಸ್ ಟು ಬಿ ರಿಪ್ಲೈಡ್ ವಿತ್ ದ ಸೇಮ್. ಇದನ್ನು ಅಮಾನವೀಯ ಅಂತ ಕರೀರಿ, ಅಮಾನುಷ ಅಂತ ಕರೀರಿ, ರಾಕ್ಷಸಿ ವರ್ತನೆ ಅಂತ ಬೇಕಾದ್ರೆ ಕರೀರಿ, ನೋ ಪ್ರಾಬ್ಲಮ್. ಅವ್ರು ಮಾಡ್ತಿರೋದು ಅದೇ. ಆ ರಾಕ್ಷಸಿ ವರ್ತನೆಯಲ್ಲೇ ಉತ್ತರ ಕೊಡಬೇಕು. ಅವ್ರಿಗೆ ಅವ್ರ ಅಮ್ಮಂಗೆ ಹೊಡಿಬೇಕು, ಕತ್ತರಿಸಾಕ್ಬೇಕಲ್ಲಿ. ಆಗ ಅವನಿಗೆ ಗೊತ್ತಾಗಬೇಕು ಅದು. ಖರೆ ಅದಲ್ಲೇನ್ರಿ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂದ್ರೇನೆ ಮುಂದೆ ಇಂತಹ ಘಟನೆಗಳು ನಡಿಲಾರ್ದಂಗ ನೋಡ್ಕೋಬಹುದು, ತಡಿಬಹುದು ಅಂತ ಅನಿಸ್ತದ. ಇಂಥ ಶಿಕ್ಷೆಗಳು ಉಗ್ರವಾಗಿ ಶಿಕ್ಷೆ ಕೊಡಬೇಕಾಗ್ತದ. ಈಗ ಹಂಗ್ ನೋಡಿದ್ರೆ ಹೇಳ್ರಿ, ನೀವೀಗ ಕಾಶ್ಮೀರದಾಗ ಸಾಮಾನ್ಯರಂಗೆ ಬದುಕುವಂಥವ್ರು, ವ್ಯಾಪಾರ ಮಾಡ್ಕೊಂಡು ಬದುಕ್ತಿರುವಂಥವ್ರ ನಡುವೆ ಉಗ್ರರು ಅದಾರ. ಅಷ್ಟೇ ಅಲ್ಲ, ಅಂಥ ಉಗ್ರರನ್ನ ಸಪೋರ್ಟ್ ಮಾಡುವವರು ಅವ್ರ ನಡುವೆ ಅದಾರ. ಹೆಂಗಿದ್ದಾಗ ಉಗ್ರರನ್ನ ಗುರುತಿಸೋದಾದ್ರೂ ಹೆಂಗ, ಉಗ್ರರ ದಾಳಿಯನ್ನು ಸಂಪೂರ್ಣವಾಗಿ ತಡೆಯೋದಾದ್ರೂ ಹೆಂಗ್ ಹೇಳ್ರಿ? ಈಗ ನೀವೇ ಹೇಳ್ರಿ, ನಮಗ ನಿಜವಾದ ಶತ್ರುಗಳು ಯಾರು ಅನ್ನೋದು. ಶತ್ರು ದೇಶನ, ಪಾಕಿಸ್ತಾನನ, ಅಥವಾ ಆ ದೇಶದಾಗಿರುವಂತಹ ಭಯೋತ್ಪಾದಕರ, ಅಥವಾ ನಮ್ಮದೇ ದೇಶದಾಗ ಇದ್ಕೊಂಡು ಇಲ್ಲಿನ ನೀರು, ಇಲ್ಲಿನ ಗಾಳಿ, ಇಲ್ಲಿನ ಊಟ ಸೇವಿಸಿ ಅಂಜಿ ಮುಚ್ಚಿಟ್ಕೊಂಡಿರುವಂತಹ ಉಗ್ರರ, ಅಥವಾ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗದವ್ರನ್ನ ಫ್ರೀಯಾಗಿ ಓಡಾಡ್ಲಿಕ್ಕೆ ಬಿಡ್ತಾರಲ್ಲ ಅವರ? ಯಾರು ನಿಜವಾದ ಶತ್ರುಗಳು ಅನ್ನೋದಕ್ಕೆ ರಂಗಣ್ಣ ಬಹಳ ಕರೆಕ್ಟ್ ಉತ್ತರ ಕೊಟ್ಟಾರ ನೋಡ್ರಿ.
ಎಲ್ಲಿವರೆಗೆ ಈ ರೀತಿಯ ಡೋಂಗಿಗಳು ಭಾರತದೊಳಗಡೆ ಇದ್ದಾರೋ ಅಲ್ಲಿವರೆಗೂ ಈ ಆಂತರಿಕ ದ್ರೋಹಿಗಳಿಂದಾಗಿ ನಮಗೆ ಈ ಪರಿಸ್ಥಿತಿ ನಿಭಾಯಿಸೋಕ್ಕಾಗಲ್ಲ. ನಮಗೆ ಪಾಕಿಸ್ತಾನ ದೊಡ್ಡದಲ್ಲ, ಪಾಕಿಸ್ತಾನದಿಂದ ಪ್ರೇರೇಪಿತರಾಗಿ ಬರುವಂತಹ ಉಗ್ರರು ನಮಗೇನು ದೊಡ್ಡದಲ್ಲ. ಆದರೆ ಈ ಆಂತರಿಕ ದ್ರೋಹಿಗಳಿದ್ದಾರಲ್ಲ, ಎರಡೂ ಲಾಭಗಳನ್ನು ಪಡ್ಕೊಂಡು ಸ್ವಾರ್ಥಕ್ಕೆ ಸಾಯ್ತಿರೋ ಬೋತ್ ಮುಸ್ಲಿಂ ಕಮ್ಯುನಿಟಿ ಒಳಗಡೆ ಆ್ಯಂಡ್ ಇದರಲ್ಲಿ ನಾನು ಹೇಳ್ತಿರೋದು ಲೀಡರ್ಸಲ್ಲಿ, ಅದರ ಪರಿಣಾಮ ಇದೆಲ್ಲ ಪಾಪ. ಇನ್ನು ಈ ಕಾಶ್ಮೀರ ಪಹಲ್ಗಾಮ್ ದಾಳಿನಾಗ ಜೀವ ಬಿಟ್ಟಿರುವಂತಹ ಕನ್ನಡಿಗರು ಅದಾರ. ಅದ್ರಾಗ ಮಂಜುನಾಥ್ ಅನ್ನುವವರು ಈ ಕಾಶ್ಮೀರ ಪ್ರವಾಸ ಎಂಜಾಯ್ ಮಾಡಿ ಮಾತಾಡ್ಲಿಕ್ಕತ್ತಿದ್ದ ದೃಶ್ಯ ನೋಡಿದ್ರಂತೂ ಮನಸ್ಸಿಗೆ ಭಾಳ ಹತ್ತದ್ರಪ್ಪ. मैं मंजुनाथ शिवमोगा कर्नाटक से, हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। शिकारा राइड कर रहे हैं कश्मीर में। शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज किया है काजल ठाकुर जी, इंडियन ट्रैवल स्टोर से। बहुत अच्छा लगा, बहुत अच्छा सर्विस। ಅಲ್ರಿ, ಸಾವು ಅನ್ನೋದು ಅನಿರೀಕ್ಷಿತ ಖರೆ ಅದ. ಆದ್ರ ತೀರಾ ಹಿಂಗ ಪ್ರವಾಸಕ್ಕಂತ ಹೇಳಿ ಎಂಜಾಯ್ ಮಾಡ್ಲಿಕ್ಕೆ ಹೋದಾಗ ಉಗ್ರರ ಗುಂಡಿಗೆ ಬಲಿಯಾಗುದೈತ್ಲ, ಇಂಥ ಸಾವು ಯಾರಿಗೂ ಬರ್ಬಾರ್ದು ನೋಡ್ರಿ. ಒಟ್ಟಿನ್ಯಾಗ ಈ ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿ ಏನೈತಲ್ಲ, ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ಹಮಾಸ್ ಮಾಡಿದಂತಹ ದಾಳಿ ಹಂಗೇ ಐತಿದು. ಇದನ್ನೂ ಪುಲ್ವಾಮಾ ಅಟ್ಯಾಕ್ ಅನ್ನ 2ನೇ ಭಾಗವಾಗಿ ಪರಿಗಣಿಸ್ಬೇಕಂತ ಹೇಳಿ ಜಮ್ಮು ಮತ್ತು ಕಾಶ್ಮೀರದ ಮಾಜಿ DGP ಒಬ್ರು ಹೇಳ್ಯಾರ. ಅಷ್ಟೇ ಅಲ್ಲ, ನಿಮಗೆಲ್ಲ ನೆನಪಿರಬಹುದು ಅಥವಾ ಗಮನಿಸಿರಬಹುದು, ಒಂದ್ 2-3 ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಭಾರತದ ವಿರುದ್ಧ ಅನುಚಿತ ಹೇಳಿಕೆಗಳನ್ನ ಹೇಳಬಾರ್ದನ್ನ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಆ ಹೇಳಿಕೆಗಳು ಬರೀ ಹೇಳಿಕೆಗಳಾಗಿರ್ಲಿಲ್ಲ. ಯಾಕಂದ್ರ ಪಹಲ್ಗಾಮ್ನಾಗ ಭಯೋತ್ಪಾದಕರು ಪ್ರವಾಸಿಗರನ್ನ ಹಿಂಗ ಗುಂಡಿಕ್ಕುಕಿನ ಮೊದಲ ಅವರು ಧರ್ಮ ಕೇಳ್ಯಾರ. ಮುಸ್ಲಿಮರ್ ಅಲ್ಲದವರನ್ನ ಅಷ್ಟೇ ಹುಡುಕ್ಯಾಡಿ ಕೊಂದಾರ. ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದಂತಹ ದಾಳಿ ಹಂಗೆ ಇದನ್ನೂ ಅನಿಸ್ಲಿಕ್ಕತ್ತದ. ಹೆಂಗ ಹಮಾಸ್ ಹಿಮ್ಮೆಟ್ಟಿಸ್ತಲ್ಲ, ಹಂಗೆ ಭಾರತನೂ ಒಂದು ತೀವ್ರವಾಗಿ ಆಕ್ಷನ್ ತಗೊಳ್ಳೇಬೇಕು, ಜರುಗಿಸ್ಲೇಬೇಕು. ಒಂದಂತೂ ಸ್ಪಷ್ಟ ನೋಡ್ರಿ, ಮುಸ್ಲಿಮರ್ ಅಲ್ಲದವ್ರನ್ನ ಅಷ್ಟೇ ಹುಡುಕ್ಯಾಡ್ಕೊಂಡಿದ್ದು. ಅಷ್ಟೇ ಅಲ್ಲ, ಶೂಟ್ ಮಾಡೋಕಿನ ಮೊದಲ ನಿಮ್ದು ಯಾವ ಜಾತಿ, ಯಾವ ಭಾಷೆ, ಯಾವ ರಾಜ್ಯ ಅಂತ ಕೇಳಿಲ್ಲ, ನಿಮ್ಮ ಧರ್ಮ ಹಿಂದೂನಾ ಅಂತ ಕೇಳಿ ಹೊಡೆದಾರಂತಂದ ಮೇಲೆ ಒಂದಂತೂ ಸ್ಪಷ್ಟ, ಉಗ್ರರ ಟಾರ್ಗೆಟ್ ಹಿಂದೂಗಳು. ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಬೇಕಾಗಿರೋದು ಯಾರು ಹೇಳ್ರಿ? ಪ್ರತಿಯೊಬ್ಬ ಹಿಂದೂಗಳು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.